ಸರ್ ಗಂಗಾವತಿ ನಗರ 35 ವಾರ್ಡ್ ಇದಾವೆ. 35 ವಾರ್ಡಲ್ಲಿ ಎಲ್ಲ ಪ್ರತಿಯೊಬ್ಬ ಇವರು ಪ್ಲಾಸ್ಟಿಕ್ ಮನೇಲಿ ಯೂಸ್ ಮಾಡ್ತಾರೆ. ಕೆಲವೊಂದು ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಸ್ಟಿಕ್ ಬರುತ್ತೆ, ಬರಲ್ಲ ಅಂತ ನಾವು ಹೇಳಲ್ಲ. ಬಟ್ ಗೌರ್ಮೆಂಟಲ್ಲಿ ಏನು ಹೇಳ್ತಾರೆ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಬ್ಲಾಕ್ ಕವರ್ಸ್, ಕ್ಯಾರಿ ಬ್ಯಾಗ್ಸ್ ಇದಾವಲ್ಲ, ಆ ಥರ ಇರೋದೆಲ್ಲ ಬಂದ್ ಮಾಡಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅದು ಕ್ಯಾರಿ ಬ್ಯಾಗ್ ಹೆಂಗಿರುತ್ತೆ ಅಂತಂದ್ರೆ ಬ್ಲಾಕ್ ಕವರ್, ಅದು ರೀಸೈಕಲ್ ಆಗಿರೋಂಥ ಗಟ್ರಲ್ಲಿ ಬಿದ್ದಿರೋಂಥದ್ದು, ಗಲೀಜಾಗಿರೋಂಥದ್ದು ಒಂದು ರೀಸೈಕಲ್ ಮಾಡಿರೋಂಥದ್ದು ಭಯಂಕರ ಗಲೀಜಿರುತ್ತೆ, ಸ್ಮೆಲ್ ಬರುತ್ತೆ. ಅದರಲ್ಲಿ ಮಾಂಸ ಹಾಕಿ ಕೊಡ್ತಾರೆ, ಬೇರೆ ತರಕಾರಿ ಹಾಕಿ ಕೊಡ್ತಾರೆ. ಅದು ಬಂದ ತಕ್ಷಣ ಎಲ್ಲ ಗಲೀಜಿರುತ್ತೆ. ಇದರಿಂದ ಆರೋಗ್ಯಕ್ಕೂ ಭಾರಿ ಒಳ್ಳೇದೂ ಅಲ್ಲ ಅದು. ಹಿಂಗಾಗಿ ಅದನ್ನ ಇದು ಮಾಡಿ ಅಂತ. ಆಮೇಲೆ ಇನ್ನೊಂದೇನಂತಂದ್ರೆ ಆ ಪ್ಲಾಸ್ಟಿಕಲ್ಲಿ ಉಳಿದಿರೋಂಥ ಫುಡ್ಗಳು, ಏನಾದರೂ ರಾತ್ರಿ ಉಳಿದಿರೋಂಥ ಫುಡ್ಗಳು ತೊಗೊಂಬಂದು ಪ್ಲಾಸ್ಟಿಕ್ ಕವರ್ಲಿ ಹಾಕಿ ಬಂದು ಎಲ್ಲಿ ಜಾಗ ಸಿಗುತ್ತೆ ಅಲ್ಲಿ ಒಗೆದೋಗ್ಬಿಡ್ತಾರೆ. ಇದರಿಂದ ನಾಯಿಗಳು ತಿಂತವೆ, ಆಮೇಲೆ ದನಗಳು ಪ್ಲಾಸ್ಟಿಕ್ ಅವರೇ ತಿಂದ್ಬಿಡ್ತವೆ, ಡೈಜೆಷನ್ ಆಗಲ್ಲ. ಇದರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಎಷ್ಟೋ ದನಗಳು ಸತ್ತೋಗಿದ್ದಾವೆ, ನಾಯಿಗಳು ಸತ್ತೋಗಿದ್ದಾವೆ, ಅವಕ್ಕೆ ಏನೇನೋ ಪ್ರಾಬ್ಲಮ್ಗಳು, ಅದನ್ನ ಅನಲೈಸ್ ಮಾಡೋಕ್ಕೂ ಆಗಲ್ಲ. ಈಗ ಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಎಷ್ಟು ಸೆನ್ಸಿಯಸ್ ಡಿಗ್ರಿ ಇದ್ದರೆ ಬಳಸಬೇಕು ಸರ್? ಅದು ಮಿನಿಮಮ್ ಏನಿಲ್ಲ 75, ಗೌರ್ಮೆಂಟ್ ಇಂದ 75 ಮೈಕ್ರೋ ಅಂತ ಹೇಳಿ ಇದೆ. ಅದನ್ನ ಬಳಸಿದ್ರೆ ಪರವಾಗಿಲ್ಲ. ಬಟ್ ಏನಂತ ದಪ್ಪ ಇರುತ್ತೆ, ಜನರು ಏನ್ ಮಾಡ್ತಾರೆ, ದಪ್ಪ ಇದ್ದಾಗ ರೀಯೂಸ್ ಮಾಡ್ತಾರೆ, ಮತ್ತೆ ರೀಯೂಸ್ ಮಾಡಿ ಅದ್ರಲ್ಲಿ ಏನಾದ್ರು ಪದಾರ್ಥ ಹಾಕ್ತಾರೆ, ಏನಾದ್ರು ಮಾಡ್ತಾರೆ. ಹಿಂಗಾಗಿ ಯಾವುದು ಆ ತರ ಪ್ರಾಬ್ಲಮ್. ಬಳಸ್ಬೋದು, ಬಳಸಿ ಮತ್ತೆ ಅದನ್ನ ಎಲ್ಲಿ ಬೇಕಲ್ಲಿ ಹೊರಗಡೆ ಒಗಿಬಾರ್ದು. ಬಂದಾಗೆ ನಮ್ಮ ಕೈಯಲ್ಲಿ ಕೊಟ್ಟನಪ್ಪ ಅಂತಂದ್ರೆ ನಾವು ಮತ್ತೆ ಹೋಗ್ತೀವಿ, ಮತ್ತೆ ಸಿಮೆಂಟ್ ಫ್ಯಾಕ್ಟ್ರಿ ರೀಯೂಸ್ ಅಂತಂದ್ರೆ ಸಿಮೆಂಟ್ ಫ್ಯಾಕ್ಟ್ರಿಗೆಲ್ಲ ಕೊಡ್ತೀವಿ, ಅಲ್ಲಿ ಬರ್ನ್ ಮಾಡ್ತಾರೆ, ಅಲ್ಲಿ 4000 ಕಿಲೋ ಇದ್ರದ್ದು ಇದು ಬರುತ್ತೆ. ಹಿಂಗಾಗಿ ಅಲ್ಲಿ ಯೂಸ್ ಮಾಡಬಹುದು. ಈಗ ಕೆಲವೊಂದ್ ಕಡೆ ವ್ಯಾಪಾರಸ್ಥರು ಗಲಾಟೆ ಮಾಡ್ತಾರೆ. ಅಂದ್ರೆ ಏನಂತಂದ್ರೆ ಹೋಲ್ಸೇಲ್ ಎಲ್ಲಿ ಮಾಡ್ತಾರಪ್ಪ, ಮೇನ್ ಅದನ್ನ ಬಂದ್ ಮಾಡ್ಬೇಕು, ನೀವು ಇಲ್ಲೆಲ್ಲ ಬಂದ್ ಮಾಡಿದ್ರಪ್ಪ ನಮ್ಗೆ ಹೆಂಗಪ್ಪ ಸರ್. ಈಗ ಅವೇರ್ನೆಸ್ ಸರ್ ಒಳ್ಳೇದು. ಈಗ ಅವೇರ್ನೆಸ್ ಬರೋದೇನಂತಂದ್ರೆ ನಮ್ಗೆ ಕೆಳಮಟ್ಟದಿಂದನೇ ಇರಬೇಕು. ಈ ದೊಡ್ಡವ್ರ ಹತ್ರ ಹೋದ್ನಪ್ಪ ಅಂತಂದ್ರೆ ಅವೇರ್ನೆಸ್ ಯಾರಿಗೂ ಸಿಗಲ್ಲ. ಕೆಳಮಟ್ಟದಿಂದ ಇಲ್ಲ ಈ ತರ ಪ್ರಾಬ್ಲಮ್ ಆಗುತ್ತೆ, ಈ ತರ ತರಬೇಡಿ, ಈ ತರ ಎಲ್ಲ ಹೇಳದ್ನಪ್ಪ ಅಂದ್ರೆ ಅವ್ರ ಮಕ್ಳಿಗೆ ಹೇಳ್ತಾರೆ, ಎಲ್ಲರಿಗೂ ಹೇಳ್ತಾರೆ. ಹಿಂಗಾಗಿ ನಾವು ಕೆಳಮಟ್ಟದಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಎಲ್ಲರಿಗೂ ಮೀಟಿಂಗ್ ಮಾಡಿದ್ದೀವಿ, ಮಾನ್ಯ ನ್ಯಾಯಾಧೀಶರಿಂದ, ಹೋರಾಟದಿಂದ, ಎಲ್ಲರ, ಆಮೇಲೆ CPI, DYSP ಎಲ್ಲರ ಕಡೆಯಿಂದ ಮೀಟಿಂಗ್ ಮಾಡಿದ್ದೀವಿ. ಹಿಂಗಾಗಿ ಅವರು ಸಹ ತಿಳಿ ಹೇಳಿದ್ದಾರೆ, ನೋಡಿ ಎಲ್ಲರೂ ಕೈ ಜೋಡಿಸ್ಬೇಕು, ಇದಕ್ಕೆ ಒಬ್ರದಲ್ಲ, ಸಾರ್ವಜನಿಕರೆಲ್ಲ ಕೈ ಜೋಡಿಸಿ ಕೆಲಸ ಮಾಡಿದ್ರೆ ಗಂಗಾವತಿ ನಗರ ಸ್ವಚ್ಛವಾಗಿಡ್ಬೋದು ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ ಎಲ್ಲ ಗಟ್ರಲ್ಲಿ ನೋಡಿ, ಪ್ರತಿಯೊಂದು ಗಟ್ಟರಲ್ಲಿ UGD ಇದೆ ನಮ್ಮ ಹತ್ರ. ನಾವು ಗಟ್ರ ಬೆಂಗಳೂರು, ಮೈಸೂರು, ದೊಡ್ಡ ದೊಡ್ಡ ನಗರಗಳಲ್ಲಿ ಯಾರು ಗಟ್ರ ಎಂಬುದೇ ತೆಗೆಯೋದೇ ಇಲ್ಲ. ಓನ್ಲಿ ಡೋರ್ ಟು ಡೋರ್ ಕಲೆಕ್ಷನ್ ಮಾಡಬೇಕು. ಬಟ್ ನಮ್ಮ ಗಂಗಾವತಿ ನಗರದಲ್ಲಿ ಏನಾಗಿದೆ, UGD ಇದೆ, ಆದ್ರೂ ನಾವು ಗಟ್ರಲ್ಲಿ ಬಿಸಿ ಹಾಕ್ತೀವಿ, ಗಟ್ರಿಗೆ ಇದು ಮಾಡ್ತಾ ಇದ್ವಿ. ಅದು ತುಂಬಾ ತಪ್ಪದು. ಹಿಂಗಾಗಿ ನಾವು ಗಟ್ರಿಗೆ ಎಲ್ಲ ಕೆಲಸಗಾರನ ಬಿಟ್ಬಿಟ್ರೆ ನಾವು ಇನ್ನು ಬೇರೆ ಏನು ಕೆಲಸ ಮಾಡೋದು, ಇದು ದೊಡ್ಡ ಸಮಸ್ಯೆ ಆಗುತ್ತೆ ನಮಗೆ. ಹಿಂಗಾಗಿ ದಯವಿಟ್ಟು ಸಾರ್ವಜನಿಕರಿಗೆ ವಿನಂತಿ ಮಾಡೋದೇನಂದ್ರೆ ಪ್ಲಾಸ್ಟಿಕ್ನ ಯೂಸ್ ಮಾಡಬೇಡಿ. ಅಕಸ್ಮಾತ್ತಾಗಿ ಏನಾದರೂ ವಸ್ತು ಕೊಂಡ ಪ್ಲಾಸ್ಟಿಕ್ ಬಂದ್ರೆ ಅದನ್ನ ಸಪ್ರೇಟಾಗಿ ತೆಗೆದಿಡಿ, ಅದನ್ನ ನಮ್ಮ ನಗರಸಭೆಗೆ ಕೊಡಿ. ನಾವು ಬೇರೆ ಕಡೆ ಮತ್ತೆ ಎಲ್ಲಿ ರೀಸೈಕಲ್ ಮಾಡಲ್ಲ, ನಾವು ಫ್ಯಾಕ್ಟ್ರಿಗೆ ಕಳಿಸ್ಕೊಡ್ತೀವಿ, ಬರ್ನಿಂಗಿಗೆ. ದಯವಿಟ್ಟು ಕೊಡಿ ಸರ್. ಇನ್ನೊಂದು ಲಾಸ್ಟ್ ಕ್ವೆಶ್ಚನ್, ಗಲಾಟೆ ಆಗ್ತದ ತಡೆಹಿಡೋದು ಹೆಂಗೆ? ಸರ್ಗೆ ಟಾಸ್ಕ್ ಫೋರ್ಸ್ ಮಾಡಿದ್ದಾರೆ, ಪೊಲೀಸರು ಹೇಳಿದ್ದಾರೆ, DYSP ಸರ್ ಅವರು, CPI ಸರ್ ಅವರು ಹೇಳಿದ್ದಾರೆ, ನಿಮ್ಗೆ ಎಲ್ಲೋ ಇದಾದ್ನಪ್ಪ ನೀವು ಹೋಗ್ತಿರ್ಬೇಕಾದ್ರೆ ಮುಂಚೆ ನಮ್ಗೆ ತಿಳಿಸಿ, ನಾವು ಕಳಿಸ್ತೀವಿ ಅಂತ ಹೇಳಿದ್ದಾರೆ ಅವರು. ಅವ್ರ ಕಡೆಯಿಂದ ನಮ್ಗೆ ತುಂಬಾ ಸಪೋರ್ಟ್ ಇದೆ. ಎಲ್ಲಾದ್ರೂ ಹೋಗ್ತಿರ್ಬೇಕಾದ್ರೆ ತಿಳಿಸಿ ಹೋಗ್ತೀವಿ. ಕೆಲವೊಂದ್ಸಲ ಪ್ರಾಬ್ಲಮ್ಗಳು ಆಗುತ್ತೆ, ಅವ್ರಿಗೂ ಮೆನ್ ಕಡಿಮೆ ಇರೋದ್ರಿಂದ. ನಿನ್ನೆ ಜಾತ್ರೆ ಇತ್ತು, ಹಿಂಗಾಗಿ ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಇನ್ಮೇಲೆ ಅವ್ರು ಹೇಳಿದ್ರೆ, ಇಲ್ಲ ನೀವು ಮೊನ್ನೆ 1 ತಾಸು ಮುಂಚೆ ನಮ್ಗೆ ಹೇಳಿ ಈ ಪ್ಲೇಸಿಗೆ ಹೋಗ್ತೀವಿ ಅಂತೇಳಿ ನಾವೆಲ್ಲ ಅರೇಂಜ್ ಆಗಿರ್ತೀವಿ, ಎಲ್ಲ ಇದು ಮಾಡ್ತೀವಿ ಅಂತ ಹೇಳಿದ್ರು ಸರ್ ಅವರು. ಓಕೆ, ಥ್ಯಾಂಕ್ ಯು. ಗಂಗಾವತಿಯ 35 ವಾರ್ಡಿನಲ್ಲಿರುವಂತ ಸಾರ್ವಜನಿಕರು ಹಾಗೂ ಎಲ್ಲ ನಮ್ಮ ನಗರಸಭೆ ಸಿಬ್ಬಂದಿ ಹಾಗೂ ಪೂರೈಕರು, ಆಮೇಲೆ ನಮ್ಮ ಅಧಿಕಾರಿಗಳು ಬಂದು ಪ್ಲಾಸ್ಟಿಕ್ ಅನ್ನು ನಿಷೇಧ ಮಾಡಿ ಅಂತ ಎಲ್ಲ ಕಿರಾಣಿ ಅಂಗಡಿ ಬಂತು, ಹೋಟೆಲ್ ಬಂತು, ಬಾರ್ ಅಂಗಡಿಗಳು ಬಂತು, ಎಲ್ಲ ಕಡೆ ಬಂದು ನಿಷೇಧ ಮಾಡಿ ಅಂತ ಎಲ್ಲ ಮನವಿ ಮಾಡಿದ್ದಾರೆ. ಮನವಿ ಮಾಡಿದ್ರು ಸಹಿತ ಇನ್ನು ಕೆಲವು ಅಂಗಡಿಗಳಾಯ್ತು, ಹೋಟೆಲ್ಗಳಾಯ್ತು, ಇನ್ನು ಪ್ಲಾಸ್ಟಿಕ್ ಗ್ಲಾಸ್ ಆಯ್ತು, ಪ್ಲಾಸ್ಟಿಕ್ ಕವರ್ಗಳನ್ನು ಇವಾಗೂ ಯೂಸ್ ಮಾಡ್ತಾ ಇದ್ದಾರೆ. ಅದ್ರ ಎಲ್ಲರೂ ನಿಷೇಧ ಮಾಡಿದ್ರೆ ಅನುಕೂಲ. ಯಾಕೆ ನಮಗೂ ಒಳ್ಳೇದು, ನಮ್ಮ ಆರೋಗ್ಯಕ್ಕೆ ಒಳ್ಳೇದು, ನಮ್ಮ ನಗರಕ್ಕೆ ಒಳ್ಳೇದು. ನಾವು ಪ್ಲಾಸ್ಟಿಕ್ ಎಷ್ಟು ನಿಷೇಧ ಮಾಡ್ತೀವಿ, ನಮ್ಮ ನಗರನ ಅಷ್ಟು ಸುಂದರವಾಗಿ ನೋಡಬಹುದು, ಅಷ್ಟು ನಮ್ಮ ಆರೋಗ್ಯನೂ ಸುಂದರವಾಗಿ ಇರುತ್ತದೆ. ದಯವಿಟ್ಟು ಗಂಗಾವತಿ ನಗರಕ್ಕೆ ಸಾರ್ವಜನಿಕ ಇರುವಂತೆ ಪ್ಲಾಸ್ಟಿಕ್ ನಿಷೇಧ ಮಾಡಿ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ನಮ್ಮ ನಗರಸಭೆ ಸಿಬ್ಬಂದಿಗಳು ಬರ್ತಾ ಇದ್ದಾರೆ,
ಪಾಪ ಅವ್ರು ನಮ್ಮ ಒಳ್ಳೇದಕ್ಕೆ ಹೇಳ್ತಿದ್ರೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತಿದ್ರೆ. ಯಾಕಂದರೆ ಮೊನ್ನೆ ನಮ್ಮ ನಾದೇಶ್ವರ ನಮ್ಮ ನಗರಸಭೆಯಲ್ಲಿ ಬಂದು ಯಾರಾದರೆ ಪ್ಲಾಸ್ಟಿಕ್ ಕವರ್ ಆಯಿತು ಗ್ಲಾಸ್ ಆಯಿತು ಮಾರಿದರೆ ಅವ್ರ ಮೇಲೆ ಕ್ರಮ ತಗೊಂತ ಅಂತ ಹೇಳಿದ್ರೆ ಆಮೇಲೆ ಅವ್ರಿಗೆ ಶಿಕ್ಷೆನೂ ಆಗುತ್ತೆ. ಅದು ತಿಳ್ಕೊಳ್ಳಿ. ಇವತ್ತು ಬಂದವರ ನಗರಸಭೆ ಅವ್ರ ಮೇಲೆ ದೌರ್ಜನ್ಯ ಮಾಡೋದಾಯ್ತು, ಅವ್ರ ರೆಕಮೆಂಡ್ ತಗೊಂಡು ಅವ್ರಿಗೆ ಫೋನ್ ಮಾಡಿಸಿ 1 ದಿವಸ ಬಿಡ್ತಾರೆ, 2 ದಿವಸ ಬಿಡ್ತಾರೆ. ಇನ್ನು ಮೇಲೆ ನಾಳೆಯಿಂದ ಆಯ್ತು ಇವತ್ತಿನಿಂದ ಆಯ್ತು ಈವಾದ್ರೂ ಇವತ್ತಿನಿಂದನೂ ನೀವು ಏನಾರು ಪ್ಲಾಸ್ಟಿಕ್ ನಿಷೇಧ ಮಾಡಲಿದ್ರೆ ನಿಮ್ಮ ಮೇಲೆ ಸರ್ಕಾರ ಆಯಿತು ಅಧಿಕಾರಿಗಳಾಯಿತು ನಿಮ್ಮ ಮೇಲೆ ಕ್ರಮ ತಗೊತಾರೆ. ಆಮೇಲೆ ಇಲ್ಲಿ ನಮ್ಮ ಗ್ರಾಮೀಣ ಠಾಣೆ ಆಯಿತು, ನಗರ ಠಾಣೆ ಆಯಿತು, ನಮ್ಮ ಪೌರಕರು ಆಯಿತು, ನಮ್ಮ ನಗರಸಭೆ ಸಿಬ್ಬಂದಿಗಳು ಬಂದು ನಿಮ್ಮ ಮೇಲೆ ಕ್ರಮ ತಗೊತಾರೆ. ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಆಮೇಲೆ ಪ್ಲಾಸ್ಟಿಕ್ ಕವರನ್ನು ನಿಷೇಧ ಮಾಡಿ. ಎಲ್ಲ ನಿಮ್ಗೆ ಧನ್ಯವಾದಗಳು. ನಮಸ್ಕಾರ. ನನ್ನ ಹೆಸರು ನಾಗರಾಜ್, ಆರೋಗ್ಯ ನಿರೀಕ್ಷಕರು, ಗಂಗಾವತಿ ನಗರದಲ್ಲಿ 2016 ಆ್ಯಕ್ಟ್ ಪ್ರಕಾರ ಎಲ್ಲ ಪ್ಲಾಸ್ಟಿಕ್ಕನ್ನು ನಿಷೇಧಿಸಲಾಗಿದೆ. ಅದರಂತೆ ಸಾರ್ವಜನಿಕರು ಮೊದಲಾಗಿ ಸಹಕರಿಸಬೇಕು. ಏನಂದರೆ ಸಾರ್ವಜನಿಕರು ತಮ್ಮ ವ್ಯಾಪಾರಕ್ಕೋಸ್ಕರ ಪ್ಲಾಸ್ಟಿಕ್ಕನ್ನೇ ಒಂದು ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ನಮ್ಮ ಮೇಲೆ ಸ್ವಲ್ಪ ತೊಂದರೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಇದಕ್ಕೆ ಕಾನೂನಿಗೆ ಅವಕಾಶ ಕೊಡದೆ ಎಲ್ಲರೂ ತಮ್ಮ ನಿಷೇಧಿತ ಪ್ಲಾಸ್ಟಿಕ್ಕನ್ನು ತ್ಯಜಿಸಬೇಕು. ಇಲ್ಲಾಂದರೆ ಮಾನ್ಯ ನ್ಯಾಯಾಧೀಶರ ಆದೇಶದಂತೆ ನಾವು ಎಲ್ಲ ವ್ಯಾಪಾರಸ್ಥರ ಮೇಲೆ ಕಾನೂನು ಕ್ರಮ ಜರುಗಿಸಿ ಮುಂದಾಗಬೇಕಾಗುತ್ತೆ. ಈ ಮೊದಲ ಹಂತದಲ್ಲಿ ಆ ಪ್ಲಾಸ್ಟಿಕ್ಕನ್ನು ವಶಪಡಿಸಿಕೊಂಡು ನಾವು ದಂಡ ವಿಧಿಸ್ತಾ ಇದ್ದೀವಿ. ಮುಂದಿನ ಹಂತದಲ್ಲಿ ಅವ್ರ ಮೇಲೆ FIR ಮಾಡಿ ನಾವು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕೆಲಸವನ್ನು ನಮ್ಮ ನಗರಸಭೆ ವ್ಯಾಪ್ತಿಯಿಂದ ನಾವು ಮಾಡ್ತಾ ಇದ್ದೀವಿ.